ಬಂತು ಚಿನಿ ಏನೇ ಅದು ಪವನ್ ಹತ್ರ ಬಂತು ಚಿನ್ನ ಹತ್ರ ಬಂತು ಇದೆ ನನ್ನ ಮಗನೇ ಓಡ್ಬಂದ್ಬಿಡಕ್ಕೆ ನೋಡಿ ಎಷ್ಟು ಶಾರ್ಪ್ ಆಗಿದೆ ಅಲ್ಲೂ ಸ್ಟ್ಯಾಚುಗಳ ಥರ ನಿಂತ್ಬಿಟ್ಟವೆ. ಬಟ್ ಇದೆಲ್ಲ ರಿಯಲ್ ಆಗಿ ರೆಸಾರ್ಟಿಂದ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಅಂತ ಕೇಳೋಣ. ಪವನ್ ಎಲ್ಲಿ ನೆಕ್ಸ್ಟು? ಮೈಸೂರು ಝೂ. ಮಕ್ಕಳಿಗೆಲ್ಲ ಫುಲ್ ಎಂಟರ್ಟೈನ್ಮೆಂಟ್. ನಮ್ಮ ಪವನ್ ಒಂದು ಟೈಮಲ್ಲಿ ಅಲ್ಲೇ ವಾಸ ಇದ್ದಿತ್ತು. ಪವನ್ ಅಲ್ಲೇ ಬಿಟ್ಬತ್ತೀವಿ ಅಂತೇಳಪ್ಪ. ಪವನ್ ಅಲ್ಲೇ ಬಿಟ್ಬತ್ತೀವಿ ಅಂತೇಳ. ಪವನ್ ಅಲ್ಲೇ ಬಿಟ್ಬತ್ತೀವಿ. ಏನ್ ಮಾಡೋದು, ಇಷ್ಟು ವರ್ಷ ಸಿನಿಮಾ ನಾಡಲ್ಲಿದ್ದು ಬೇಜಾರಾಯ್ತು. ಇವಾಗ ಸಿನಿಮಾ ಝೂ ಹೋಗ್ತಾ ಇದೆ. ಸಿನಿಮಾ ಮತ್ತೆ ಇದ್ಯಾವುದು? ಅದು ಸಿಂಹದ ಮರಿ. ಇದು ಸಿಂಹದ ಮರಿ ಅಂತೆ, ಇದು ಸಿಂಹ ಅಂತೆ. ಬಂದು ನೋಡ್ರ ಅಂದಿ. ಹಾ ಏನು ಏನು ಪವನ್ ಏನು ಹೇಳಿ ಏನು ಹೇಳಿ? ಸಿಂಹ ಅಂದಿ ಮರಿ ಮದ್ವೆ ಆಗ್ಬಿಟ್ಟದೆ. ನಾನು ಅಂದಿ ಮರಿ ಅಂತೆ. ನೋಡೋರೆ ಹೇಳ್ತಾರೆ ಯಾರು ಅಂದಿ. ನೋಡಿ ಮೈಸೂರು ಎಷ್ಟು ಕಾಮ್ ಆಗಿದೆ ಪ್ಲೇಸ್. ಬ್ಯಾಂಗ್ಳೂರ್ ಥರ ರಶ್ ಅನ್ಸಲ್ಲ, ಜಾಸ್ತಿ ಗಾಡಿಗಳಿಲ್ಲ. ಈ ಥರ ವಾತಾವರಣ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಅಲ್ಲಿ ಝೂ ಹತ್ರ ಹೋಗ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ. ಪಾರ್ಕಿಂಗಲ್ಲಿ ಪಾರ್ಕ್ ಮಾಡಿ ನಾವೆಲ್ಲ ಶೇರ್ ಆಟೋದು ಮಾಡಿ ಝೂಗೆ ಹೋಗ್ತಾ ಇದ್ದೀವಿ. ಚಿನಿ ನಿದ್ದೆ ಗೈಸ್, ಇಲ್ಲೆಲ್ಲ ಟಿಕೆಟ್ ತಗೊಂಡು ಹೊರಟಿದ್ದೀವಿ. ಝೂ ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ಟಿಕೆಟ್ ತಗೊಂಡು ನಾವು ಒಳಗಡೆ ಮಕ್ಕಳನ್ನ ಮೇಂಟೈನ್ ಮಾಡೋದೇ ಇರೋದು. ಎಷ್ಟು ಪರ್ ಟಿಕೆಟ್? 120 ರುಪೀಸ್ ಪರ್ ಟಿಕೆಟ್ ಅಂತೆ. ಚಿಲ್ಡ್ರನ್ಸ್ಗೆ 50 ರುಪೀಸು. ಅಬೋವ್ 5 ಇಯರ್ಸಿಗೆ ಮಾತ್ರ. ಬೇರೆಯವ್ರಿಗೆಲ್ಲ ನಾರ್ಮಲ್ ಫ್ರೀ. ಚಿಕ್ಕ ಮಕ್ಕಳಿಗೆ 5 ಇಯರ್ಸ್ ಬಿಲೋ ಫ್ರೀ. ಇದ್ರ ಪ್ರಕಾರ ಹೋಗ್ಬೇಕು ನಾವೀಗ. ಆ್ಯಕ್ಚುಲಿ ನಾವು ಬಗ್ಗಿ ತೊಗೊಳ್ಳೋಣ ಅಂದ್ಕೊಂಡ್ವಿ, ಬಟ್ ಬಗ್ಗಿಗೆ 45 ಮಿನಿಟ್ಸ್ ವೆಯ್ಟ್ ಮಾಡಬೇಕು. ನನ್ನ ಮಗಂಗೆ ಅಷ್ಟು ಪೇಷನ್ಸ್ ಇಲ್ಲ, ಅದರಿಂದ ನಾವು ಬೈ ವಾಕ್ ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ಬರ್ಡ್ಸ್ ಇದೆ. ಹೀಗೆ ಒಂದೊಂದೇ ಬ್ರೀಫಾಗಿ ತೋರಿಸ್ತೀನಿ ಅಷ್ಟೇ. ದೊಡ್ಡ ಪ್ರಾಣಿಗಳನ್ನ ಆದಷ್ಟು ತೋರಿಸ್ತೀನಿ ನಿಮಗೆಲ್ಲ. ಗೈಸ್, ಬರ್ಡ್ಸ್ ಎಲ್ಲ ಜಾಸ್ತಿ ಡೀಟೇಲ್ಡಾಗಿ ವಿಡಿಯೋ ಮಾಡಿಲ್ಲ, ಮತ್ತು ಇರೋ ಬರೋ ಎಲ್ಲ ಪ್ರಾಣಿಗಳನ್ನೂ ತೋರಿಸಿಲ್ಲ ನಾನು. ಬರ್ಡ್ಸ್ ಎಲ್ಲ ಹಂಗೆ ಸುಮ್ಮನೆ ಮಾಡಿದ್ದೀನಿ, ಬಿಕಾಸ್ ಎಲ್ರಿಗೂ ಗೊತ್ತಿರುತ್ತೆ ಬರ್ಡ್ಸ್ ಎಲ್ಲ. ಪಿಕಾಕು, ಸ್ಪ್ಯಾರೋ, ಪಿಜನು ಅದೆಲ್ಲ ಎಲ್ಲರಿಗೂ ಗೊತ್ತಿರೋದೆ. ಸೊ ನಾನು ಅದಕ್ಕೆ ಅದೆಲ್ಲ ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ. ಮತ್ತು ಝೂ ಎಲ್ಲರೂ ಆಲ್ಮೋಸ್ಟ್ ನೋಡೇ ಇರ್ತೀರ. ಬಟ್ ಫ್ರ್ಯಾಂಕ್ಲಿ ಸ್ಪೀಕಿಂಗ್ ನಾನು ಝೂ ನೋಡಿದ್ದೆ ಫಸ್ಟ್ ಟೈಮು. ನಾನು ಝೂ ನೋಡೇ ಇರಲಿಲ್ಲ. ಬಟ್ ಈ ಮಕ್ಕಳಿಗೆಲ್ಲ ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈ ವಿಡಿಯೋನ ಆದಷ್ಟು ಮಕ್ಕಳಿಗೆ ತೋರಿಸಿ ಅವರು ನೋಡಿ ಖುಷಿ ಪಡ್ತಾರೆ. ಅದರಿಂದ ಮೇನ್ ಯಾವ್ದ್ಯಾವ್ದು ಅನಿಮಲ್ಸ್ ಎಲ್ಲ ಇತ್ತು ಅದನ್ನು ನಾನು ಜಾಸ್ತಿ ತೋರಿಸಿದ್ದೀನಿ. ಸೊ ಕಂಟಿನ್ಯೂ ಮಾಡೋಣ ಬನ್ನಿ. ಸ್ಟ್ಯಾಚುಗಳ ಥರ ನಿಂತ್ಬಿಟ್ಟವೆ, ಬಟ್ ಇದೆಲ್ಲ ರಿಯಲೇ. ಚಿನಿ ಹಾಯ್ ಮಾಡು. ಎಷ್ಟೊಂದಿದೆ ಬರ್ಡ್. ಕೇಳಿಸಿದ್ರೆ ಅದು ಹಂಗಿರೋದು ಇಲ್ಲ. ಇದೇನು ಅಂತ ಕಮೆಂಟ್ ಮಾಡಿ, ಕಮೆಂಟ್ ಸೆಕ್ಷನ್ ಅಲ್ಲಿ. ಕ್ರೇನ್. ನಾನು ಎಲ್ಲನೂ ತೋರ್ಸಕ್ಕೆ ಹೋಗಲ್ಲ ಡೀಟೇಲ್ಡಾಗಿ.
ಯಾವುದೆಲ್ಲ ಚೆನ್ನಾಗಿರುತ್ತೆ ಅದನ್ನೆಲ್ಲ ತೋರಿಸ್ತೀನಿ. ಎಲ್ಲ ಚೆನ್ನಾಗೇ ಇರುತ್ತೆ, ಬಟ್ ಕೆಲವೊಂದು ತೋರಿಸ್ತೀನಿ. ಎಲ್ಲನೂ ಡೀಟೇಲ್ಡಾಗಿ ತೋರ್ಸೋಕೆ ಹೋದರೆ ಅದು ಲಾಂಗ್ ವಿಡಿಯೋ ಆಗಿಬಿಡುತ್ತೆ. ಅದಕ್ಕೆ ಆಲ್ರೆಡಿ ಜನ ತುಂಬ ಇದ್ದಾರೆ. ಇಲ್ಲಿ ಚಿರತೆ ನಿದ್ದೆ ಮಾಡ್ತಾ ಇದೆ ಚಿರತೆ. ಅಯ್ಯೋ ಇವತ್ತು ಜನ ಜಾಸ್ತಿ ಇದ್ದಾರೆ. ವೀಕೆಂಡ್ಸ್ ಬರೋರು ವೀಕ್ ಡೇಸ್ ಆದಷ್ಟು ಪ್ಲ್ಯಾನ್ ಮಾಡಿ. ಜನ ಅಷ್ಟಿರಲ್ಲ, ಆರಾಮಾಗಿ ನಾನು ನೀಟಾಗಿ ನೋಡ್ಕೋಬೋದು. ಕೆಳಗಡೆ 3 ಐತೆ ಪವನ್ ಅಲ್ಲೇ. ಝೀಬ್ರಾ ನನ್ನ ಮಗನ ಫೇವ್ರೇಟ್ ಝೀಬ್ರಾ. ಚಿನಿ ಅದೇನದು? ಚಿನಿ ಇಲ್ಲಿ ನೋಡಿಲಿ, ಅದೇನದು? ಏನದು? ಝೀಬ್ಲಾ ನೋಡು ಮೋಕ್ಷಿತ್. ಸಿಂಹ ಸಿಂಹ ಚಿನಿ. ಗೈಸ್ ಇಲ್ಲಿ ಕೋತಿ ಇದೆ. ಕೋತಿನ ಏನಿದು ಅಲ್ಲಿ? ಆ್ಯಕ್ಚುಲಿ ಇದು ನನಗೂ ಫಸ್ಟ್ ಟೈಮು ಝೂ. ನನ್ನ ಮಗನಷ್ಟೇ ಎಕ್ಸೈಟ್ಮೆಂಟ್ ನನಗೂ ಇದೆ. ಹಿಂಗೆ ದೊಡ್ಡ ದೊಡ್ಡ ಪ್ರಾಣಿಗಳನ್ನ ತೋರಿಸ್ಕೊಂಡು ಹೋಗ್ತೀನಿ ಬನ್ನಿ. ಇದು ಹೆಂಗೆ ಉಸಿರಾಡ್ತದೆ ನೀರೊಳಗಡೆ? ಇಲ್ಪಿದೆ ಇದಕ್ಕೆ. ನೋಡಿ ಇವಾಗ ಎತ್ತುತ್ತೆ ನೋಡೋ, ಮುಂದೆ ಮೂವ್ ಆಯ್ತೈತೆ ಅಲ್ಲಿ ನೋಡೋ. ಏನದು ಪಾಪ? ಏನೇನು ಪವನ್ ಏನೇ ಚಿನಿ ಇದು? ಆಲ್ರೆಡಿ ಟೈಮ್ 1:30 ಆಗಿದೆ. ಝೂ ಅಲ್ಲೇ ಫುಲ್ ಓಡಾಡಿ ಸುಸ್ತಾಯಿತು. ಸೊ ಹಂಗೆ ಇಲ್ಲೇ ಒಳಗಡೆ ರೆಸ್ಟೋರೆಂಟ್ ಇದೆ, ಇಲ್ಲೇ ಏನಾದ್ರು ತಿನ್ಕೊಳ್ಳೋಣ ಅಂತ ಬಂದ್ವಿ. ಅಟ್ಲೀಸ್ಟ್ ಮಕ್ಳಿಗಾರು ಊಟ ತಿನ್ಸೋಣ ಅಂತ ಬಂದ್ವಿ. ಕರಡಿ ಇಲ್ಲೇ ಅಲ್ಲೊಂದೈತೆ. ಇದು ಹುಲಿ. ಅಲ್ಲೊಂದು ಮಲಗಿದೆ, ಅಲ್ಲೊಂದು ಓಡಾಡ್ತಾ ಇದೆ.
ನೀನು ಹೋಗಪ್ಪ. ಒಂದು ವಾಕಿಂಗ್ ಮಾಡ್ತಾ ಇದೆ, ಒಂದು ರೆಸ್ಟ್ ಮಾಡ್ತಾ ಇದೆ. ಹತ್ರ ಬಂತು ಚಿನ್ನ, ಹತ್ರ ಬಂತು. ಎಷ್ಟೊಂದು ಜಿಂಕೆ. ಎಲ್ಲ ಆ ಕಡೆಗೆ ನಿಂತ್ಕೊಂಡ್ಬಿಟ್ಟವೆ ಎದ್ರುಕೊಂಡು. ಡೀರ್ ಊಟ ಮಾಡ್ತಾ ಇದೆ. ಡೀರ್ ಊಟ ಮಾಡ್ತಾ ಇದೆ. ಹಿಪ್ಪೋಪೊಟಮಸ್. ಊಟ ಮಾಡ್ತಾ ಇದೆ ಹಿಪ್ಪೋಪೊಟಮಸ್. ಚಿನಿ ಏನದು? ರೈನೋ ಅಂತೆ. ಅಲ್ಲ, ಇದು ರೈನೋನೇ ತಾನೇ? ನಾನೇ ತಪ್ಪು ಹೇಳಿದೆ. ಇದು ರೈನೋ, ಹಿಪ್ಪೋಪೊಟಮಸ್ ಅಲ್ಲ. ಇದರ ಹೆಸರು ರೆಡ್ ನೆಕ್ಡ್ ವ್ಯಾಲಬೈ. ಆನೆ. ನನ್ನ ಮಗನ ಫೇವ್ರೇಟ್ ಆನೆ. ಚಿನಿ ಏನೇ ಅದು? ಏನ್ ಚಿನಿ ಅದು? ಆನೆ. ಚಿನಿ ಹೇಳ ಇನ್ನೊಂದ್ಸತಿ. ಬಾಯ್ ತೆಗಿತೈತಿ. ಬಿಡಿಪ ಮೊಸ್ಲೆ ಕೊಡ ನೋಡಿ ಎಷ್ಟು ಶಾರ್ಪ್ ಆಗಿದೆ. ಅಲ್ಲೂ ನೋಡ್ತಾ ಇದ್ದೇವೆ. ನನ್ನ ಮಗನ್ನೇ ಓಡ್ಬಂದ್ಬಿಡಕ್ಕೆ. ಮೂತಿ ನೋಡ್ರಿ ಇಷ್ಟ ಐತೆ. ಚಿನಿ ಏನದು? ಮೂತಿ ಮಾತ್ರ ಇಷ್ಟ ನೋಡಿ ಹೆಂಗ್ ತಿರ್ಗಿಸ್ಬೇಕೈತೆ. ಅದಕ್ಕೇನೆ ನೋಡು. ಅದಿಲ್ಲೇ ನೋಡ್ತಾಯಿತ್ತು. ಗೈಸ್, ನಾವಿವಾಗ ನಮ್ಮದು ಝೂ ಪ್ರಯಾಣ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ 3 hours ಆಯಿತು. 11:45 ಹೋಗಿದ್ದಕ್ಕೆ ಎಷ್ಟು 2:45 ಬಂದಿದ್ದಾಚೆ. 2:45 ಬಂದ್ವಿ. ಫಸ್ಟು ಬಗ್ಗಿ ತೊಗೊಳ್ಳೋಣ ಅಂದ್ಕೊಂಡ್ವಿ. ಅಲ್ಲಿ ವೆಯ್ಟಿಂಗ್ ಟೈಮು 45 minutes ಇತ್ತು ಬಗ್ಗಿಗೆ. ಸೊ ಅದಕ್ಕೆ ನಾವು ಬಗ್ಗಿಗೆ ವೆಯ್ಟ್ ಮಾಡಿಲ್ಲ, ಡೈರೆಕ್ಟ್ ಬೈ ವಾಕ್ ಹೋದ್ವಿ. ಏನು ಬಗ್ಗಿಗೆ ವೆಯ್ಟ್ ಮಾಡ್ದಿರೋದೇ ಒಳ್ಳೇದೈತಿ, ಯಾಕಂದರೆ ಅಲ್ಲಿ ಒಂದೊಂದು ಪ್ರಾಣಿನೂ ನೀಟಾಗಿ ನೋಡೋಕ್ಕಾಗ್ತಿರ್ಲಿಲ್ಲ. ಇವಾಗ ನಾವು ನಡ್ಕೊಂಡು ಹೋಗಿದ್ದಕ್ಕೆ ಎಲ್ಲ ಪ್ರಾಣಿ ನೀಟಾಗಿ ನೋಡಿಕೊಂಡು 3 hours ಆಯಿತು. ಬಗ್ಗಿ ಆಗಿದ್ರೆ 1 hour ಮುಗ್ದೋಗಿರೋದು. ಸೊ ಇವಾಗ ಎಲ್ಲ ಮುಗಿಸ್ಕೊಂಡು ಎಲ್ಲ ಫುಲ್ ಟಯರ್ಡ್ ಆಗಿದ್ದೀವಿ. ಇವಾಗ ಇಲ್ಲೇ ಎಲ್ಲರೂ ಊಟ ಮಾಡೋಣ ಅಂತ ನೋಡ್ತಾ ಇದ್ದೀವಿ. ಇಲ್ಲಿ ನೆಕ್ಸ್ಟ್ ಊಟಕ್ಕೆ ಎಲ್ಲರೂ ಸ್ಟಾಪ್ ಮಾಡಬೇಕು. ಅಲ್ಲಿ ಊಟ ಮಾಡಿಕೊಂಡು ನೆಕ್ಸ್ಟ್ ಹೊರಡ್ತೀವಿ. ಎಲ್ಲಿಗೆ ಅಂತ ಹೇಳ್ತೀನಿ ನಾನು ನೆಕ್ಸ್ಟ್. ನನ್ನ ಮಗ ನೋಡಿ ನಡೆದಿದ್ದಾನೆ, ಫುಲ್ ಟಯರ್ಡ್. ಗೈಸ್, ನಾವು ಮೈಸೂರು ಮುಗಿಸ್ಕೊಂಡು ಡೈರೆಕ್ಟ್ ಬೆಂಗಳೂರಿಗೆ ಹೋಗ್ತಾ ಇದೀವಿ. ನೋಡಿ, ನನಗೆ ವಿಡಿಯೋ ಮಾಡಕ್ ದಬ್ಬಾಳಿಕೆ ಮಾಡಬೇಡಿ. ಡೈರೆಕ್ಟ್ ಬ್ಯಾಂಗ್ಳೂರ್ ಹೋಗ್ತಿದೀವಿ. ಒಂದ್ ನಿಮಿಷ, ಅಲ್ಲಿ ಝೂ ಅಲ್ಲಿ ಫುಲ್ ರಶ್ ಇತ್ತು. 3 hours ಝೂ ಅಲ್ಲೇ ಮುಗೀತು. ಅದರಿಂದ ನಾವು ಸುಮ್ಮನೆ ನಾಟಕ ಮಾಡಬಾರ್ದು ಅಂತ ಫುಲ್ ಟಯರ್ಡ್ ಆಗಿದ್ವಿ. ಅದಕ್ಕೆ ನಾವು ಇವಾಗ ಡೈರೆಕ್ಟ್ ಬ್ಯಾಂಗ್ಳೂರ್ ಹೋಗ್ತಾ ಇದೀವಿ. ಹಂಗೆ ಹೋಗ್ತಾ ಒಂದೇ ವೇ ಎಂಪೈರ್ ಹೋಗ್ಬಿಟ್ಟು ಹೋಗ್ತೀವಿ.
ನಮ್ಮ ಮನೆಯಲ್ಲಿ ಸಪೋರ್ಟ್ ಮಾಡೋದ ಗೈಸ್ ಈ ಥರ ಎಲ್ಲ ಗೀಸ್ ಅಲ್ಲ ಗೇ ಅಲ್ಲ ಫಸ್ಟ್ ಗೇಸ್ ಪ್ಲಾನ್ಸ್ ಅಲ್ಲ ಗೈಸ್ ಸಡನ್ ಪ್ಲಾನ್ ಆಯ್ತಾ ಸಡನ್ ಪ್ಲಾನ್ಸ್ ಗೈಸ್ ವಿ ಆರ್ ಇನ್ ಎಂಪೈರ್. ನಾವಿವಾಗ ಊಟ ಮಾಡೋಕ್ಕಂತ ಎಂಪೈರ್ಗೆ ಬಂದಿದ್ದೀವಿ. ಇಲ್ಲಿಂದ ಊಟ ಮಾಡಿಕೊಂಡು ಬ್ಯಾಂಗ್ಳೂರ್ಗೆ ಹೊರಡ್ತೀವಿ ಡೈರೆಕ್ಟ್. ಗೈಸ್ ನಾವೀಗ ಎಂಪೈರಲ್ಲಿ ಊಟ ಮುಗಿಸ್ಕೊಂಡು ಹೊರಟಿದ್ದೀವಿ. ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ. ಟೈಮು ಆಲ್ರೆಡಿ 6:30. ನಾವು ಊಟಕ್ಕೆ ಬಂದಿದ್ದೇ ಲೇಟ್ ಆಯಿತು. ನನ್ನ ಮಗನೂ ಮಲ್ಕೊಬಿಟ್ಟಿದ್ದ ಅದರಿಂದ. ಸೊ ಇವಾಗ ಊಟ ಮುಗಿಸ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ ಮನೆಗೆ. ಡೈರೆಕ್ಟ್ ಮನೆ ಅಂಕಲ್ ಅವ್ರನ್ನ ಡ್ರಾಪ್ ಮಾಡಿ ಅಲ್ಲಿಂದ ನಾವು ಮನೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಇವಾಗ ಮೈಸೂರಿಂದ ಬಂದು ಫ್ರೆಶ್ ಅಪ್ ಆಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನಾನು ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಕಾರಲ್ಲಿ, ಬಿಕಾಸ್ ನನ್ನ ಮಗ ಮಲಗಿದ್ದ. ಅವನ್ನ ಹಿಡ್ಕೊಂಡು ವಿಡಿಯೋ ಮಾಡೋಕ್ಕೆಲ್ಲ ಆಗಲ್ಲ, ಅದರಿಂದ ನಾನು ಮಾಡಲಿಲ್ಲ. ಸೊ ನಾನು ಇವಾಗ ವಿಡಿಯೋ ಎಂಡ್ ಮಾಡೋಣ ಅಂತ ಬಂದೆ. ಸೊ ಈ ಎಲ್ಲ ಕಂಪ್ಲೀಟ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀನಿ. ಇನ್ನೂ ಯಾವ ಥರ ಬೇಕು ವೀಡಿಯೋಸ್ ಅಂತ ಕಮೆಂಟ್ ಮಾಡಿ. ಆದಷ್ಟು ಅದ್ರ ಬಗ್ಗೆ ಇನ್ಫಾರ್ಮೇಟಿವ್ ವಿಡಿಯೋ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಾನು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಲವ್ ಯು, ಬಾಯ್.